ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು ಎಲ್ಲ ಜನತೆಗೆ ಹೊಸ ವರ್ಷ ಶುಭಾಶಯ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತು ಕುಣಿಗಲ್ ನಾಗಣ್ಣವರು ಜನವರಿ 1ನೇ ತಾರೀಕು ಇವತ್ತು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸಮಾಜ ಸೇವಕರಾಗಿ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಕೊಂಬರ್ತಾ ಇದ್ದಾರೆ. ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ. ಇಲ್ಲಿ ಒಂದು ಜನಪ್ರಿಯತೆ ಅವರಿಗೆ ಅಪಾರವಾಗಿದೆ. ಇಲ್ಲ, ಕುಣಿಗಲ್ ನಾಗಣ್ಣ ಇವತ್ತೆಲ್ಲ ಸುಮಾರು ಈ ಬಡಾವಣೆಯಲ್ಲಿ ಒಂದು 20-25 ವರ್ಷದಿಂದ ಇಲ್ಲೇ ವಾಸ ಇದ್ದಾರೆ. ಅವರು ಎಲ್ಲರಿಗೂ ಕೂಡ ಸಮಾಜ ಸೇವಕರಾಗಿ ಒಳ್ಳೆ ಜನಸೇವೆ ಮಾಡ್ತಾ ಇದ್ದಾರೆ. ಜನಗಳ ಒಂದು ಸಂಪರ್ಕ ಚೆನ್ನಾಗಿದೆ, ಅವರಿಗೆ ಒಳ್ಳೆ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಗೋಪಾಲಣ್ಣವರ ನೇತೃತ್ವದಲ್ಲಿ ಅವರು ಇವತ್ತು ಬಿಜೆಪಿನಲ್ಲಿ JDS ನಲ್ಲಿ ಇದ್ರು. ಇವತ್ತು ಗೋಪಾಲಣ್ಣಗೋಸ್ಕರ ಇವತ್ತು ಬಿಜೆಪಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಆರೋಗ್ಯ ಕಾಪಾಡಲಿ ಅಂತ ಹೇಳಿ ನಾನು ಒಂದೆರಡು ಮಾತಾಡ್ತೀನಿ. ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಸರ್, ನಮ್ಮ ಆತ್ಮೀಯ ಸ್ನೇಹಿತರೆಲ್ಲ ಸೇರಿ ನನ್ನ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇದ್ದೀನಿ. ಹೊಸ ವರ್ಷದ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ. ಹಾಗೆ ನಮ್ಮ ಕುಣಿಗಲ್ ನಾಗಣ್ಣವ್ರದ್ದು ಇವತ್ತು ಬರ್ತಡೇ, ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಸದಾ ಕಾಪಾಡಬೇಕು ಅಂತ ಕೇಳ್ಕೊತೀನಿ. ನಾಡಿನ ಜನತೆಗೂ ಮತ್ತು ಸ್ನೇಹಿತರಿಗೂ ಹೊಸ ವರ್ಷದ ಶುಭಾಶಯಗಳು. ಹಾಗೂ ನಮ್ಮ ಧೀಮಂತ ನಾಯಕ ಮತ್ತು ಯುವ ನಾಯಕ, ನಮ್ಮ ನೆಚ್ಚಿನ ಸ್ನೇಹಿತರಾದ ಕುಣಿಗಲ್ ನಾಗಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ.